ಹಲೋ, ಇನ್ನೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ಲಾಸ್ಟ್ ವ್ಲಾಗ್ ನೋಡಿರ್ತೀರ, ಚಪಾತಿ ಹಿಟ್ಟನ್ನು ಕಲಸಿಟ್ಟಿರೋದು. ಸೊ ಇವಾಗ ಅದನ್ನು ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ಇದು ಫಸ್ಟ್ ಎಲ್ಲನೂ ಕ್ಲೀನಾಗಿ ಕಲಸಿಟ್ಕೊಂಡೆ, ಚೆನ್ನಾಗಿ ನಾತಿ ಹದ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಗೊತ್ತಲ್ಲ ಫ್ರೆಂಡ್ಸ್, ಎಲ್ಲ ತಿಡ್ಕೋಬೇಕಂದ್ರೆ ಜಾಗ ಬೇಕೇ ಬೇಕು. ಹಾಗಾಗಿ ಅಡುಗೆ ಮನೆಯನ್ನು ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ. ಏನಂತಂದರೆ ಉಪ್ಪು ಎತ್ಕೊಂಡಿದ್ದೆ, ಸಕ್ಕರೆ ಎತ್ಕೊಂಡಿದ್ದೆ, ಎಣ್ಣೆ ಎತ್ಕೊಂಡಿದ್ದೆ ಎಲ್ಲ ಕೂಡ ಮತ್ತೆ ವಾಪಸ್ ಅಲ್ಲೇ ಇಟ್ಬಿಟ್ಟು ಸ್ವಲ್ಪ ಸೆಲ್ಫ್ ಕ್ಲೀನ್ ಮಾಡಿಕೊಂಡು, ಶೆಲ್ಫ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಚಪಾತಿ ತೀಡೋಣ ಅಂತೇಳಿ ತಗೊತಿದ್ದೀನಿ. ನನಗಿದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಕಾರಣ ಅಂದ್ಬಿಟ್ಟು ನನಗೆ ಈ ಚಪಾತಿ ತೀಡೋದೇ ಕಷ್ಟ. ರೌಂಡಾಗಿ ಯಾವುದೇ ಕಾರಣಕ್ಕೂ ಬರಲ್ಲ, ಅಲ್ಲ ಕಿತ್ತೋಗ್ಬಿಡ್ಬೇಕು, ಇಲ್ಲಾಂದರೆ ಶೇಪೇ ಕರೆಕ್ಟಾಗಿ ಬರಲ್ಲ. ಬಟ್ ಇವತ್ತು ಹೆಂಗಾದ್ರೂ ಮಾಡಿ ಚೆನ್ನಾಗಿ ಮಾಡಬೇಕು, ಕ್ಯೂಟಾಗಿ ಮಾಡಬೇಕು. ವ್ಲಾಗ್ ಮಾಡ್ತಿದ್ದೀನಿ, ಅದು ಮಿನಿ ವ್ಲಾಗ್ ಮಾಡ್ತಿದ್ದೀನಿ, ತುಂಬ ಜನ ನೋಡ್ತಾರೆ ಅಂದ್ಬಿಟ್ಟು. ಸೊ ತಿರುಗಿಸಿ ಚೆನ್ನಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಚಪಾತಿ ತುಂಬ ರೌಂಡಾಗಿ ಬಂದಿದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬಾಯ್.